ಆ ಟೈಮ್ ಅಲ್ಲಿ ರವಿಚಂದ್ರನ್ ಅವ್ರ ಮಾರ್ಕೆಟ್ ಯಾವ ತರ ಇತ್ತು ಅಂದ್ರೆ ಕನ್ನಡ ಚಿತ್ರರಂಗದಲ್ಲೇ ಹೈಯೆಸ್ಟ್ ಪೇಯರ್ ರವಿಚಂದ್ರನ್ ಆಗಿದ್ರು. ಪ್ರೇಮಲೋಕ, ರಣಧೀರ, ಅಂಜದ ಗಂಡು ಸಿನಿಮಾ ನಂತರ ರವಿಚಂದ್ರನ್ ಅವ್ರ ಸಿನಿಮಾದ ಒಂದೊಂದು ಅಪ್ಡೇಟ್ ಗೋಸ್ಕರನು ಪ್ರೇಕ್ಷಕರು ಕಾಯ್ತಾ ಇರೋರು. 1985 ಅಲ್ಲಿ ಅನಿಲ್ ಕಪೂರ್ ಅವರು ಆಕ್ಟ್ ಮಾಡಿ ಸುಭಾಷ್ ಘೈ ಅವರು ಡೈರೆಕ್ಟ್ ಮಾಡಿರೋ ಮೇರಿ ಜಂಗ್ ಅನ್ನೋ ಸಿನಿಮಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗಿರುತ್ತೆ. ಆ ಸಿನಿಮಾನ ಕನ್ನಡದಲ್ಲಿ ರೀಮೇಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರ. ಸಂಗ್ರಮನ ಪ್ರೊಡ್ಯೂಸ್ ಮಾಡಿರೋ ಸಿ ರಾಜ್ಕುಮಾರ್ ಅವರ ಈ ಸಿನಿಮಾನೂ ಪ್ರೊಡ್ಯೂಸ್ ಮಾಡ್ತಾರ. ಸಂಗ್ರಮ ಸಿನಿಮಾನ ಡೈರೆಕ್ಟ್ ಮಾಡಿರೋ ಕೆ.ವಿ. ರಾಜು ಅವ್ರನ್ನ ಡೈರೆಕ್ಟರ್ ಆಗಿ ಹೈಯರ್ ಮಾಡ್ತಾರ. ಅದೇ ತರ ರವಿಚಂದ್ರನ್ ಅವ್ರನ್ನ ಹೀರೋ ಆಗಿ ಬುಕ್ ಮಾಡ್ತಾರ. ಈ ಸಿನಿಮಾಗೆ ಯುದ್ಧ ಕಾಂಡ ಅನ್ನೋ ಹೆಸರನ್ನ ಸೆಲೆಕ್ಟ್ ಮಾಡ್ತಾರ. 110 ರಿಂದ 125 ದಿನ ಶೂಟ್ ಮಾಡ್ತಾರ. ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ಆ ಸಿನಿಮಾದ ನಾಯಕ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆ ಸಿನಿಮಾನ ನೋಡುವಾಗ ಏನೋ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ನಂತರ 15 ರಿಂದ 18 ದಿನ ರವಿಚಂದ್ರನ್ ಅವ್ರು ಬೇಕಾಗಿರೋ ತರ ಕೆಲವು ಸೀನ್ಸ್ ಗಳನ್ನೆಲ್ಲ ಅವರೇ ಶೂಟ್ ಮಾಡ್ತಾರ. ಶೂಟ್ ಮಾಡಿ ಫೈನಲ್ ಎಡಿಟಿಂಗ್ ಕಳಿಸ್ತಾರ. 9th January 1989 ಅಲ್ಲಿ ಯುದ್ಧ ಕಾಂಡ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಆಡಿಯನ್ಸ್ ಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಕೆ.ವಿ. ರಾಜು ಅವರ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಈ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್ ಅನ್ಬಹುದು. ಅದು ಮಾತ್ರ ಅಲ್ಲ, ಜೆ.ಜಿ. ಕೃಷ್ಣ ಅವರ ಸಿನಿಮಾಟೋಗ್ರಫಿ ಮತ್ತು ಹಂಸಲೇಖ ಅವರ ರೀ ರೆಕಾರ್ಡಿಂಗ್ ಮತ್ತು ಹಾಡುಗಳು ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಅನ್ಬಹುದು. ಡಾಕ್ಟರ್ ರವಿಚಂದ್ರನ್ ಅವರು ಪ್ರೇಮಲೋಕ, ರಣಧೀರ, ಅಂಜದ ಗಂಡುನಲ್ಲಿ ನೋಡದೇ ಇರೋ ರವಿಚಂದ್ರನ್ ಯುದ್ಧಕಾಂಡ ಸಿನಿಮಾನಲ್ಲಿ ನೋಡಬಹುದು. ಅಂದ್ರೆ ರವಿಚಂದ್ರನ್ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್, ಮ್ಯಾನರಿಸಮ್ ಅಂತ ರವಿ ಬ್ರಹ್ಮಾವರ್ ಅನ್ನೋ ಅಡ್ವೊಕೇಟ್ ಗೆ ಏನೆಲ್ಲ ಬೇಕೋ ಅದನ್ನ ಅಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾರ. ಅದರಲ್ಲೂ ದೇವರಾಜ್ ಅವರು ಮತ್ತು ರವಿಚಂದ್ರನ್ ಅವರು ಇವ್ರ ಕಾಂಬಿನೇಷನ್ ಸೀನ್ಸ್ ನೋಡಿದ್ರ ಒಬ್ಬರಿಗಿಂತ ಇನ್ನೊಬ್ರು ಚಾಲೆಂಜ್ ಮಾಡ್ಕೊಂಡು ಆ ಪಾತ್ರದಲ್ಲಿ ಆಕ್ಟ್ ಮಾಡಿರ್ತಾರ. ಹಿಂದಿ ರಿಮೇಕ್ ಆಗಿರೋ ತಮಿಳ್ ಮತ್ತು ತೆಲುಗುಗಿಂತ ಕನ್ನಡದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, 1989 ಅಲ್ಲಿ 3 ಸಿನಿಮಾ ಟಾಪ್ ಕಲೆಕ್ಷನ್ ಸಿನಿಮಾ ಆಗಿತ್ತು. ಒಂದು ನಂಜುಂಡಿ ಕಲ್ಯಾಣ, ಇನ್ನೊಂದು ಇಂದ್ರಜಿತ್, ಮತ್ತೊಂದು ಯುದ್ಧಕಾಂಡ ಸಿನಿಮಾ.